ಕರ್ನಾಟಕ ರಾಜ್ಯದಲ್ಲಿ ಜನವರಿ 20ರಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಹೊರಗುತ್ತಿಗೆ ನೌಕರರ ಒಂದು ಧರಣಿ ನಡೆಸಿ ಸರ್ಕಾರಕ್ಕೆ ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಪ್ಪಿಸ್ಬೇಕಂಥೇಳಿ ನಮಗೆ ಬೀದರ್ ಮಾದರಿಯಲ್ಲಿ ನಮಗೆ ವೇತನ ಪಾವತಿ ಮಾಡಿರಿ ಅಂತ ಒಂದು ಹೋರಾಟ ಮಾಡಿದೆವು ಜನವರಿ. ಆ ಒಂದು ಹೋರಾಟಕ್ಕೆ ಸ್ಪಂದಿಸಿದಂಥ ಸರ್ಕಾರ ಒಪ್ಕೊಂಡು ಬೀದರ್ ಮಾದರಿಯಲ್ಲೇ ನಿಮಗೆಲ್ಲ ವೇತನ ಮಾಡ್ತೀವಿ ಅಂಥೇಳಿ ಹೇಳಿದ್ರು, ಒಪ್ಕೊಂಡ್ರು. ಒಪ್ಕೊಂಡ್ಮೇಲೆ ನಮ್ಮ ಹೋರಾಟ ಇಲ್ಲಿ ಗುಲ್ಬರ್ಗ ಜಿಲ್ಲಾದಲ್ಲಿ ಗುಲ್ಬರ್ಗಲ್ಲಿ ಕೂಡ 27 ದಿನ ನಡೀತು. ಅವಾಗ ಇಲ್ಲಿನ ಜಿಲ್ಲಾಧಿಕಾರಿನೂ ಕೂಡ ನಾವು ಬೀದರ್ ಮಾದರಿ ಮಾಡ್ತೀವಿ ಅಂಥೇಳಿ ಒಪ್ಕೊಂಡು ಸಭೆ ನಡೆಸಿ ಒಂದು ಅನುಮೋದನೆ ಕಳಿಸ್ಯಾರ ಸರ್ಕಾರಕ್ಕೆ. ಕಳಿಸಿ ಈಗ 3 ತಿಂಗಳಾಯಿತು, ಇಲ್ಲಿವರೆಗೆ ಯಾವುದೇ ಪ್ರಕ್ರಿಯೆ ಆಗಿಲ್ಲ. ಅಲ್ಲದೆ ಇವತ್ತು ಕನಿಷ್ಠ ಮಿನಿಮಮ್ ವೇಜು 25,714 ರೂಪಾಯಿ ಕೊಡ್ತೀವಿ ಅಂತೇನು ಒಪ್ಕೊಂಡ ಸರ್ಕಾರ. ಇವತ್ತು ಜೂನ್ ತಿಂಗಳಿಗೆ ಬಂದೀವಿ ನಾವು, ಏಪ್ರಿಲ್ 1ರಿಂದ ಕೊಡ್ತೀವಿ ಅಂದರು. ಇಲ್ಲಿವರೆಗೂ ಅದು ಜಾರಿ ಮಾಡಿಲ್ಲ. ಅದಕ್ಕಾಗಿ ಅದು ಜಾರಿ ಮಾಡಬೇಕಂತ ಒತ್ತಾಯ ಮಾಡ್ತಾಯಿದ್ವಿ. ಅಲ್ಲದೆ ನಮ್ಮ ಗುಲ್ಬರ್ಗದಲ್ಲಿ ಮೈಸೂರಿನ ಶಾರ್ಪ್ ಅಂತ ಏಜೆನ್ಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರಿಗೆ ವೇತನ ಪಾವತಿ ಮಾಡ್ತಾನೆ. ಅದು ಒಂದು ಇಲಾಖೆಯಲ್ಲಿ ಇಷ್ಟು ಕಷ್ಟ ಅದ. ಒಂದಿಷ್ಟು ದೊಡ್ಡದು ರಂಜಾನ್ ಹಬ್ಬ ಬಂದ್ರೂ ಕೂಡ ದುಡ್ದಂಥ ವೇತನ ಕೊಟ್ಟಿಲ್ಲ. ಅದು ಬಜೆಟ್ ಇಲ್ಲ ಅಂದ್ರೆ ಇರಲಿ, ಬಜೆಟ್ ಇಟ್ಕೊಂಡು ಕೊಟ್ಟಿಲ್ಲ. ಬಜೆಟ್ ಅವನ ಅಕೌಂಟಿಗೆ ಹೈಕೊಂಡು ಇವತ್ತೆಲ್ಲ ನೌಕರರಿಗೆ ರಂಜಾನ್ ಹಬ್ಬದಾಗ ಒದ್ದಾಡ್ಲಕ್ಕೆ ಹಚ್ಚ. ನಾವು ಕೆಲವು ಜನಕ್ಕೆ ಹೊಟ್ಟೆ ಹಾಕಲಿಲ್ಲ. 4 ತಿಂಗಳು ಬಾಕಿ ಇದ್ರೆ 2 ತಿಂಗಳು ಹಾಕ್ದ, ಯಾರಿಗೆ 1 ತಿಂಗಳು ಹಾಕ್ದ. ಅದು ರಂಜಾನ್ ಹಿಡ್ಕೊಂಡು ಈಗ ಬಕ್ರೀದ್ನೂ ಮುಗಿದೋಯ್ತು, ಇಲ್ಲಿವರೆಗೆ ಹಾಕಿಲ್ಲ. ಮತ್ತು ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಗಳು ಫೌಜಿಮವರು ಮತ್ತು ಅಲ್ಲಿ ಇದ್ದಂಥ ಜಾವೀದ್ ಅಂಥೇಳಿ ಅವರು ಡಿಸ್ಟಿಕ್ ಆಫೀಸರ್ ಜಿಲ್ಲಾಧಿಕಾರಿ ಇಬ್ಬರು ಮೈನಾರಿಟಿ ಇದ್ದು, ಮೈನಾರಿಟಿ ಮಂದಿದೆ ಎಲ್ಲ ಪೂರಾ ಏನೊಂದು ಪರೇಶಾನಿ ಮಾಡಿಬಿಟ್ರು. ಅಂದರೆ ನಾವು ಹೋದೆವು, ಅವ್ರ ಮೇಲೆ ರಿಕ್ವೆಸ್ಟ್ ಮಾಡಿದೆವು. ಕೆಲವು ಮಂದಿ ಎಲ್ಲ ಹೆಣ್ಮಕ್ಳು ಬುರ್ಕ ಹಾಕೊಂಡವ್ರಿಗೆ DC ಆದರೂ ಹೋಗಿ ನಿಂದ್ರಿಸಿದೆವು. ಅವ್ರು ಹೇಳ್ತೀನಿ ಕೇಳ್ತೀನಿ ಅಂದ್ರೆ ಕೇಳಲಿಂದ ಏನಾಯ್ತದು? ದುಡಿದು ಪೇಮೆಂಟ ಸರ್ಕಾರದಿಂದ ಬಜೆಟ್ ಇಟ್ಕೊಂಡು ಆ ಏಜೆನ್ಸಿ ಕೊಟ್ಟು ಎಲ್ಲರಿಗೆ ಮೋಸ ಮಾಡ್ಯಾರ. ಅವ ಸರಿಯಾಗಿ PF ಕಟ್ಟಲ್ಲ, ESI ಕಟ್ಟಲ್ಲ. ಭಾಳಷ್ಟು ಅವ ಭ್ರಷ್ಟ. ಅಂಥ ಭ್ರಷ್ಟಿಗೆ ಇವ್ರು ಕುಮ್ಮ ಕೊಟ್ಟು 8 ತಿಂಗಳಾಯ್ತು ಅದು ಟೆಂಡರ್ ಮುಗಿದು. ಆ ಟೆಂಡರ್ ಅವಾಗೆ ಚೇಂಜಸ್ ಆಗಬೇಕಿತ್ತು. ಆದರೆ ಇಲ್ಲಿವರೆಗೂ ಕೂಡ ಅಲ್ಲಿಂದ ಜಾವೀದ್ ಅವರು ಅವನಿಗೆ ಮುಂದುವರ್ಸ. ಅಂದರೆ ಎಂಥವರು ಒಬ್ಬ ಅಧಿಕಾರಿಯಾಗಿ ನಮ್ಮ ಮಂದಿಗೆ ಅನ್ಯಾಯ ಮಾಡ್ತಾರದನ್ನು ಅನ್ಯಾಯ ಮಂದಿಗೆ ಏನಾರ ಮಾಡ್ಬೋದು. ಅವ್ರುಗಳು ಒಳ್ಳೆಯದಿದ್ದರೆ ಸಾಕಲ್ಲ. ಅಧಿಕಾರಿಗಳು ಆ ಭ್ರಷ್ಟಾಚಾರದಲ್ಲಿ ಶಾಮೀನಾಗಿ ಇವತ್ತಿಗೂ ಕೂಡ ಅವನದೇ ಟೆಂಡರ್ ಇದೆ, ಚೇಂಜ್ ಮಾಡಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಅವ ಯಾರ್ದು PF ಕಟ್ಟಿಲ್ಲ, ESI ಕಟ್ಟಿಲ್ಲ. ಇವತ್ತು PF ಪರ ತುಂಬಿಸ್ರಿ ಅವನ ಹೆಸರಿನಿಂದ. ಅವ್ರಿಗೆ ಎಷ್ಟು ಮಂದಿಗೆ ಕಟ್ಟಿಲ್ಲ, ಎಷ್ಟು ಮಂದಿಗೆ ಅನ್ಯಾಯ ಆಗ್ಯದ. ಬಡವರಿಗೆ PF ಕಟ್ಟಿಸ್ರಿ ಅಂತ ಒತ್ತಾಯ ಮಾಡ್ತೀವಿ. ಇವತ್ತು ನಾವು ಕೆಲವೊಂದು ಮೊರಾರ್ಜಿ ದೇಸಾಯಿ 2014ರಲ್ಲಿ ಕ್ರೈಸ್ ಅಂತಾರೆ ಅದಕ್ಕೆ. ಕೆಲವೊಂದೆಲ್ಲ ಮೊರಾರ್ಜಿ ಮತ್ತು ಕಿತ್ತೂರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಇವೆಲ್ಲ ಕ್ರೈಸ್ ವಸತಿ ನಿಲಯ ಬರ್ತಕ್ಕಂಥ ವಸತಿ ನಿಲಯಗಳಿಗೆ ಹಿಂದೆಲ್ಲ ಆ ವಸತಿ ನಿಲಯಗಳು 11 ಜನ ಸಿಬ್ಬಂದಿಯಾರ. ಆದರೆ ಈಗ ಸರ್ಕಾರ 2014ರಿಂದ ಪ್ರಾರಂಭವಾಗಿ 7 ಜನ ಕೊಟ್ಟರು. ಭಾಳಷ್ಟು ಕಷ್ಟದಾಗರ 7 ಮಂದಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರವು, 7 ಮಂದಿಗೆ ಕೆಲಸ ಹಚ್ಚಾರು. ಇನ್ನು 4 ಮಂದಿಗೆ ತೋತೀವಿ ಅಂತಾರೆ, ತೊಗೊಂಡಿಲ್ಲ ಇಲ್ಲಿವರೆಗೂ ಕೂಡ. ಹೀಗಾಗಿ ಅಲ್ಲಿ ಕೆಲಸ ಮಾಡೋಂಥ ನಮ್ಮ ಹೊರಗುತ್ತಿಗೆ ನೌಕರರು ಇನ್ನೊಂದು ಪುನರ್ಜನ್ಮ ಪಡೆದಂಗೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು. ಅಷ್ಟು ರೊಟ್ಟಿ ಮಾಡ್ಬೇಕು, ಅಷ್ಟು ಸ್ವಚ್ಛತೆ ಮಾಡ್ಬೇಕು, ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡ್ಬೇಕು, ಗಾರ್ಡನ್ ಇರ್ತದೆ, ಗಾರ್ಡನ್ ನೀರು ಹಾಕ್ಬೇಕು. ಭಾಳಷ್ಟು ಕೆಲಸ ಅದ ಆ ಬಿಲ್ಡಿಂಗ್. 11 ಜನ ಇದ್ರೂ ಸಾಲಲ್ಲ. ಅಂಥದ್ದೋಗಿ ಇವತ್ತು 7 ಜನ ಕೊಟ್ಟರೆ ಅದು ಹೆಚ್ಚಿಗೆ ಮಾಡ್ಬೇಕು ಸಿಬ್ಬಂದಿನೂ ಅಂತೀವಿ. ಇವತ್ತು ಕನಿಷ್ಠ ವೇತನ ಏನು ಸರ್ಕಾರ ಒಪ್ಕೊಂಡದ, ಅದು ಮಾನವತೆ ದೃಷ್ಟಿಯಿಂದ ಇಲ್ಲಿವರೆಗೆ ಆಯಿತು. 3 ತಿಂಗಳು ಹೋಯ್ತದು. ಏಪ್ರಿಲ್ 1ರಿಂದ ಜಾರಿ ಆಗಬೇಕಿತ್ತು, ಇಲ್ಲಿವರೆಗೆ ಆಗಿಲ್ಲ. ಅದೂ ಕೂಡ ಕನಿಷ್ಠ ವೇತನ 25,714 ರೂಪಾಯಿ ವೇತನ ಪಾವತಿ ಮಾಡಬೇಕು. ಮತ್ತು ಬೀದರ್ ಮಾದರಿಯಲ್ಲಿ ಸಹಕಾರಿ ಸಂಘದ ಮೂಲಕ ಈ ಜೂನ್ ಹಿಡ್ಕೊಂಡು ವೇತನ ಪಾವತಿ ಮಾಡ್ಬೇಕಂಥೇಳಿ ನಾವು ಇದೇ 13ನೇ ತಾರೀಕು ಶುಕ್ರವಾರ ನಗರದ ಕನ್ನಡ ಭವನದಿಂದ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಬೇಕಂತ ತೀರ್ಮಾನ ಮಾಡಿದೆವು. ಆ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಹೊರಗುತ್ತಿಗೆ ನೌಕರರು ಭಾಗವಹಿಸಬೇಕಂತೇಳಿ ಈ ಒಂದು ಮಾಧ್ಯಮ ಮೂಲಕ ಎಲ್ಲರಲ್ಲಿ ವಿನಂತಿ.